ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಕರುನಾಡಲ್ಲಿ ಸಾವಿಗೆ ಕಾರಣವಾಗ್ತಿದ್ದಾನೆ ವರುಣ. ಮಳೆ ಅವಾಂತರಕ್ಕೆ 4 ವರ್ಷದ ಬಾಲಕಿಯ ದುರ್ಮರಣ. ಭಾರೀ ಗಾಳಿಗೆ ಮನೆ ಶೀಟ್ ಮೇಲೆ ಇಟ್ಟಿದ್ದ ಕಲ್ಲು ತಲೆ ಮೇಲೆ ಬಿದ್ದು ಸಾವು. ಪೋಷಕರ ಆಕ್ರಂದನ. ಕಲಬುರಗಿಯಲ್ಲಿ ಬೆಳೆ ನೀರು ಪಾಲು, ಅನ್ನದಾತರು ಕಂಗಾಲು. ರಾಯಚೂರಲ್ಲಿ ತೆಂಗಿನ ಮರ ಹೊತ್ತಿ ಉರಿಯಲು ಕಾರಣವಾಯಿತು ಸಿಡಿಲು. ಕೊಪ್ಪಳ ಚಿಕ್ಕಮಗಳೂರಲ್ಲಿ ಜಿಟಿ ಜಿಟಿ ಮಳೆ. ಬಂಗಾಳ ಕರಾವಳಿಗೆ ಅಪ್ಪಳಿಸಿದ ರೆಮಲ್. ರಣಚಂಡಿ ಸೈಕ್ಲೋನ್ ಎಂಟ್ರಿ ಬೆನ್ನಲ್ಲೇ ಹೈ ಅಲರ್ಟ್. ಈಶಾನ್ಯ ರಾಜ್ಯಗಳಲ್ಲಿ ಗಾಳಿ ಸಹಿತ ಭಾರೀ ಮಳೆ. ರೆಮಲ್ ಚಂಡಮಾರುತ ಎದುರಿಸಲು ಕೇಂದ್ರ ಸರ್ಕಾರ ಸರ್ವಸನ್ನದ್ಧ. ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ ನಡೆಸಿದ ಪ್ರಧಾನಿ. ಜನರ ಸುರಕ್ಷತೆ ದೃಷ್ಟಿಯಿಂದ ಕಾರ್ಯನಿರ್ವಹಿಸುವಂತೆ ಮೋದಿ ಸೂಚನೆ. ಅರಬ್ಬಿ ಸಮುದ್ರದಲ್ಲಿ ರಕ್ಕಸಾಲೆಗಳ ಹೊಡೆತ, ಹೆಚ್ಚಾಯಿತು ಕಡಲ್ಕೊರೆತ. ಪ್ರವಾಸಿಗರು ಭೇಟಿ ನೀಡದಂತೆ ಜಿಲ್ಲಾಡಳಿತ ನಿರ್ಬಂಧ. ಸಮುದ್ರಕ್ಕೆ ಮೀನುಗಾರರು ಇಳಿಯದಂತೆ ಎಚ್ಚರಿಕೆ. ಗುಜರಾತ್ ಅಗ್ನಿ ಅವಘಡದ ಬೆನ್ನಲ್ಲೇ ಎಚ್ಚೆತ್ತ ರಾಜ್ಯ ಸರ್ಕಾರ. ಮನರಂಜನಾ ಕೇಂದ್ರಗಳಲ್ಲಿ ಮುನ್ನೆಚ್ಚರಿಕೆ ಪರಿಶೀಲಿಸಿ. ಬಿಬಿಎಂಪಿ ಆಯುಕ್ತರಿಗೆ ಪತ್ರ ಬರೆದು ಡಿಸಿಎಂ ಡಿಕೆಶಿ ಸೂಚನೆ. ಅಂಜಲಿ ಹತ್ಯೆ ಪ್ರಕರಣದ ಆರೋಪಿ ಗಿರೀಶ್ಗೆ ಸಿಐಡಿ ವಿಚಾರಣೆ. ಬೆಳಗ್ಗೆಯಿಂದ ಸಂಜೆವರೆಗೂ ತನಿಖಾಧಿಕಾರಿಗಳಿಂದ ಪ್ರಶ್ನೆ. ಚಾಕು ಇರಿತಕ್ಕೆ ಒಳಗಾದ ಲಕ್ಷ್ಮಿಯನ್ನ ಮುಂದೆ ಕೂರಿಸಿ ವಿವರಣೆ. ನೇಹಾ ತಂದೆಗೂ ಸಿಐಡಿ ವಿಚಾರಣೆ. ನ್ಯಾಯ ಸಿಗೋ ಭರವಸೆ ಇದೆ ಅಂತ ನಿರಂಜನ ಹಿರೇಮಠ ವಿಶ್ವಾಸ. ದಿಕ್ಕು ತಪ್ಪಿಸೋ ಕೆಲಸ ಆಗಬಾರ್ದು ಅಂತ ತನಿಖಾಧಿಕಾರಿಗಳ ಮುಂದೆ ಮನವಿ. ಕಾಂಗ್ರೆಸ್ ಸರ್ಕಾರದ ತುಷ್ಟೀಕರಣದ ನೀತಿಯಿಂದ ರಾಜ್ಯದ ಜನಕ್ಕೆ ಸಮಸ್ಯೆ ಆಗ್ತಾ ಇದೆ. ಪೊಲೀಸರ ಮೇಲೆ ಹಲ್ಲೆ ನಡೀತಾ ಇದೆ. ಅಲ್ಪಸಂಖ್ಯಾತರ ಮೇಲೆ ಸರ್ಕಾರ ಮೃದು ಧೋರಣೆಯೇ ಇದಕ್ಕೆಲ್ಲ ಕಾರಣ ಅಂತ ವಿಜಯೇಂದ್ರ ಕಿಡಿ. ಕಾಂಗ್ರೆಸ್ಗೆ ಕಗ್ಗಂಟಾದ ಪರಿಷತ್ ಅಭ್ಯರ್ಥಿಗಳ ಆಯ್ಕೆ. ಹೆಸರು ಶಾರ್ಟ್ ಲಿಸ್ಟ್ ಮಾಡಿ ದೆಹಲಿಗೆ ಹೊರಟ ಸಿಎಂ ಡಿಸಿಎಂ. ನಾಳೆ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಹೆಸರು ಫೈನಲ್. ಬಿಜೆಪಿಯಿಂದ ಉಚ್ಚಾಟನೆಯಾದದ್ದು ತಿಳಿದು ಬೇಸರವಾಯಿತು. ಪಕ್ಷದಲ್ಲಿ ನನಗೆ ಯಾವ ಹುದ್ದೆಯನ್ನೂ ಕೊಟ್ಟಿಲ್ಲ, ಹೀಗಾಗಿ ಯಾವ ಹುದ್ದೆಯಿಂದ ವಜಾ ಮಾಡಿದೆ ಎಂದು ಸ್ಪಷ್ಟಪಡಿಸಬೇಕು ಅಂತ ರಘುಪತಿ ಭಟ್ ಆಗ್ರಹ. ಕಾಂಗ್ರೆಸ್ ಮುಖಂಡ ಶರಣಪ್ಪ ಸಂದಿಗೌಡರ್ ಸಾವು ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಹೆಂಡತಿಯಿಂದ ಕೊಲೆಯಾದೆ ಅಂತ ಬಿಂಬಿಸುವ ಸಲುವಾಗಿ ತಾನೇ ಆತ್ಮಹತ್ಯೆ ಮಾಡಿಕೊಂಡಿದ್ದು ಬಯಲು. ಎಫ್ಎಸ್ಎಲ್ ವರದಿ ಬಳಿಕ ಸತ್ಯ ಬಹಿರಂಗ. ಒಂದಲ್ಲ ಎರಡಲ್ಲ 5-6 ಬೈಕ್ಗಳಲ್ಲಿ ವೀಲಿಂಗ್. ಬೆಂಗಳೂರು ಏರ್ಪೋರ್ಟ್ ರಸ್ತೆಯಲ್ಲಿ ಪುಂಡರ ಅಪಾಯಕಾರಿ ಸಾಹಸ. ಪೊಲೀಸರಿಗೆ ಟ್ಯಾಗ್ ಮಾಡಿ ಕ್ರಮಕ್ಕೆ ಆಗ್ರಹ. ಚಿಕ್ಕಬಳ್ಳಾಪುರದಲ್ಲಿ ಅದ್ದೂರಿಯಾಗಿ ನಡೆದ ದ್ರೌಪದಮ್ಮ ಕರಗ ಮಹೋತ್ಸವ. ರಾಜ್ಯದಲ್ಲೇ ಮೊದಲ ಬಾರಿಗೆ ಹೂವಿನ ಕರಗ ಹೊತ್ತ ಮಹಿಳೆ. ಕಾಲಿಗೆ ನಮಸ್ಕರಿಸಿ ಭಕ್ತಿ ಮೆರೆದ ಭಕ್ತರು. ಅದ್ದೂರಿಯಾಗಿ ಜರುಗಿದ ವಿಜಯಪುರದ ಚಂದ್ರಶೇಖರ ಶಿವಯೋಗಿ ಜಾತ್ರೆ. ರಥೋತ್ಸವದಲ್ಲಿ ರಥ ಎಳೆದ ಮಹಿಳೆಯರು. ಊರಿನ ಪ್ರಮುಖ ಬೀದಿಯಲ್ಲಿ ಸಂಚರಿಸಿದ ಮಹಾಪಲ್ಲಕ್ಕಿ ಉತ್ಸವ. ಪುಣೆಯ ಪೋರ್ಷೆ ಕಾರು ಅಪಘಾತ. ಮಾಸುವ ಮುನ್ನ ಮತ್ತೊಂದು ಆಕ್ಸಿಡೆಂಟ್. ನಡು ರಸ್ತೆಯಲ್ಲಿ ಹೋಗ್ತಾ ಇದ್ದ ವೃದ್ಧನಿಗೆ ಡಿಕ್ಕಿ ಹೊಡೆದ ಆಡಿ ಕಾರು. ನೋಯ್ಡಾದಲ್ಲಿ ನಡೆದ ಅಪಘಾತದಲ್ಲಿ ವೃದ್ಧ ಸಾವು, ಕಾರು ಚಾಲಕ ಪರಾರಿ. ಮ್ಯಾಂಗೋ ಸೀಸನ್ ವೇಳೆ ಶುರುವಾಯಿತು ಮಾವಿನ ಮೇಳ. ಬಾಗಲಕೋಟೆ, ಕೊಡಗಿನಲ್ಲಿ ಮೇಳೈಸಿದ ತರಹೇವಾರಿ ಹಣ್ಣುಗಳು. ಜನರನ್ನು ಆಕರ್ಷಿಸಿದ ವಿವಿಧ ತಳಿಯ ಮಾವು. ಪ್ರೇಮ್ ಧ್ರುವ ಸರ್ಜಾ ಕಾಂಬಿನೇಷನ್ನ ಕೆಡಿ ಚಿತ್ರದಿಂದ ಬಿಗ್ ಅಪ್ಡೇಟ್. ರಿಲೀಸ್ ಡೇಟ್ ಬಗ್ಗೆ ಹಿಂಟ್. ದರ್ಶನ್ಗಿದೆಯಾ ಟಕ್ಕರ್?
ಪ್ರೆಸ್ ಮೀಟ್ನಲ್ಲಿ ರಿವೀಲ್ ಆಯಿತು ತಂಡದ ರೆಟ್ರೋ ಲುಕ್. ಸಂದರ್ಶನದಲ್ಲಿ ಬಾಲಿವುಡ್ನ ಸತ್ಯ ಬಿಚ್ಚಿಟ್ಟ ಜಾಹ್ನವಿ ಕಪೂರ್. ಹೋದಲ್ಲಿ ಬಂದಲ್ಲಿ ಫೋಟೋ ತೆಗೆಯೋ ಪಾಪರಾಜಿಗಳನ್ನ ನಟ ನಟಿಯರು ಹಣ ಕೊಟ್ಟು ಕರೆಸ್ತಾರೆ. ಒಬ್ಬೊಬ್ಬರಿಗೆ ಒಂದು ರೇಟ್ ಫಿಕ್ಸ್ ಅಂದ ನಟಿಮಣಿ. KKR 2024 IPL ಚಾಂಪಿಯನ್. ನೈಟ್ ರೈಡರ್ಸ್ ಅಬ್ಬರಕ್ಕೆ ಮಂಕಾದ ಹೈದರಾಬಾದ್ ಸನ್ರೈಸರ್ಸ್. ಸ್ಟಾರ್ಕ್, ರಸೆಲ್, ರಣಾರ್ಭಟಕ್ಕೆ SRH ಧೂಳಿಪಟ. ಕಣ್ಣೀರು ಸಂತಸಕ್ಕೂ ಸಾಕ್ಷಿಯಾದ ಚೆಪಾಕ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.